10 crores ಇನ್ 60 ಡೇಸ್ ಚಾಲೆಂಜಲ್ಲಿ ಡೇ 55. ಇವತ್ತೊಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ನನ್ನ ಕ್ಲೈಂಟ್ ಕೋನನ್ಕುಂಟೆ ಕ್ರಾಸಲ್ಲಿ 5 crores 15 lakhsಗೆ ಒಂದು ಕಮರ್ಷಿಯಲ್ ಪ್ರಾಪರ್ಟಿನ ಫೈನಲೈಸ್ ಮಾಡಿದ್ದಾರೆ. ಕ್ಲೈಂಟ್ಗೆ 3 crores ಲೋನ್ ಅಸಿಸ್ಟೆನ್ಸ್ ಬೇಕಾಗಿತ್ತು. ನಾನು ಅವ್ರ ಕಂಪ್ಲೀಟ್ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಪಿಕ್ ಮಾಡಿದಾಗ ನಾನೊಂದು ಡಾಕ್ಯುಮೆಂಟ್ ನೋಟಿಸ್ ಮಾಡಿದೆ. ಅಲ್ಲಿ HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಇದ್ರ ಬಗ್ಗೆ ಮಾತಾಡೋ ಮುಂಚೆ ಅವ್ರ ITR ಒಂದ್ಸಲ ನೋಡ್ಕೊಂಡು ಬರೋಣ. ಅವಾಗ ಈ ಪ್ರಾಡಕ್ಟ್ ಯಾಕೆ ಮಾಡಿದ್ರು ಅಂತ ಅರ್ಥ ಆಗುತ್ತೆ. ನೋಡಿ, ಅವ್ರ ITR ಪ್ರಕಾರ ಅವರ ಟೋಟಲ್ ಇನ್ಕಮ್ ಪರ್ ಇಯರ್ 1 ಕೋಟಿ ಸುಮಾರು 18 ಲಕ್ಷ ಅಂತ ತೋರಿಸ್ಕೊಂಡಿದ್ದಾರೆ. ಇಷ್ಟು ಇನ್ಕಮ್ ಬಂದಿದ್ದಕ್ಕೆ ಬರೀ 1 ಇಯರ್ಗೆ ಇನ್ಕಮ್ ಟ್ಯಾಕ್ಸೇ 41 lakhs ಚೇಂಜ್, ಆಲ್ಮೋಸ್ಟ್ 42 lakhs ಕಟ್ಟಿದ್ದಾರೆ. ಈ ಥರ ಹೈ ನೆಟ್ವರ್ತ್ ಪೀಪಲ್ಲು ಅವರ ಟ್ಯಾಕ್ಸೇಷನ್ನ ಕಮ್ಮಿ ಮಾಡ್ಕೊಳಕ್ಕೆ ಅಂತ ಇರೋ ಇನ್ನೊಂದು ಆಪ್ಷನ್ನೇ ಈ HUF. ಇದು ಯಾಕೆ ಮಾಡ್ತಾರೆ ಅಂದರೆ, ಅವ್ರ ಆನ್ಸಿಸ್ಟರ್ಸ್ ಹಿಂದೆ ಯಾವುದಾದ್ರೂ ಬಿಸ್ನೆಸ್ ಕ್ಯಾರಿ ಫಾರ್ವರ್ಡ್ ಆಗಿದ್ರೆ ಇಲ್ಲ ಅವರಿಂದ ರೆಂಟಲ್ ಪ್ರಾಪರ್ಟೀಸ್ ಬಂದಿದ್ರೆ ಈ HUF ಅಕೌಂಟಲ್ಲಿ ತೋರಿಸ್ಕೊತಾರೆ. HUF ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದು ಡೀಡ್ ಅಂತ ಎಕ್ಸಿಕ್ಯೂಟ್ ಮಾಡಿಕೊಂಡು ಎಲ್ಡರ್ ಮೇಲ್ಸನ್ನು ಕರ್ತ ಅಂತ ತೋರಿಸ್ಕೊತಾರೆ. ಈ HUF ಮಾಡಿದಾಗ ಸಪ್ರೇಟ್ ಪ್ಯಾನ್ ಕಾರ್ಡ್ ಬರುತ್ತೆ, ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಇರುತ್ತೆ. ಅಲ್ಲಿ ಬಂದಿರೋ ಬಿಸ್ನೆಸ್ ಇನ್ಕಮಿಂದ ಆ್ಯಂಡ್ ಪ್ರಾಪರ್ಟಿ ರೆಂಟಲ್ ಈಲ್ಡ್ನ HUF ಅಲ್ಲಿ ತೋರಿಸ್ಕೊಂಡು ಅವ್ರ ಟ್ಯಾಕ್ಸೇಷನ್ನ ಕಮ್ಮಿ ಮಾಡ್ಕೊತಾರೆ. HUF ಹಿಂದೂಗಳು ಮಾತ್ರ ಅಲ್ಲ, ಜೈನ್ಸ್, ಬುದ್ಧಿಸ್ಟ್, ಸಿಖ್ಸ್ ಕೂಡ ತೊಗೊಬೋದು. ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾರೋ ಪ್ರತಿಯೊಂದು ಫಾಲೋವರ್ಸೂ ಇದೇ ಥರ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಲಿ ಅಂತ ಹೇಳ್ತಾ ಸಿಗೋಣ ದ ನೆಕ್ಸ್ಟ್ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು.